ಇನ್ನು ಒಬ್ಬರೇ ಸನ್ಮಾನಿತರಿದ್ದಾರೆ. ಅವ್ರು ಮುಗಿದ ನಂತರ ಇದೆಲ್ಲದ ಜೊತೆಗೆ ಎಲ್ಲ ಕಾರ್ಯಕ್ರಮದ ಪ್ರೀತಿಯ ನಿರೂಪಕರಾಗಿ ಮತ್ತು ಮಕ್ಕಳಿಗೆ ಪ್ರೋತ್ಸಾಹ ಕೊಡತಕ್ಕಂಥ, ಉತ್ತೇಜನ ಕೊಡತಕ್ಕಂಥ ಒಂದು ನಿರೂಪಕಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಕನ್ನಡದ ಪ್ರೀತಿಗೆ ಮತ್ತು ಸಂಸ್ಕೃತಿಯ ಮೇಲೆ ಇರತಕ್ಕಂಥ ಒಲವಿಗೆ ನಿಮ್ಮೆಲ್ಲರ ಚಪ್ಪಾಳೆ ಜೊತೆಗೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಶಿವಶಂಕರ್ ಅವರು ಎಲ್ಲರೂ ಸರಿ ಮಾಡಬೇಕು ಅನ್ನೋದು ಅಭಿಲಾಷೆ ಮತ್ತು ಅದರಿಂದ ಸಮಾಜ ಸೇವೆಯನ್ನು ಮಾಡಬೇಕು. ಏಕೆಂದರೆ ಏನು ಬೇಕಾದರೂ ತಯಾರು ಮಾಡ್ಬೋದು, ಆದರೆ ಅನ್ನ ಭಗವಂತನ ಒಂದು ಸೃಷ್ಟಿ ಕ್ರಮದಲ್ಲಿ ಇವರು ನಾಡಿನಲ್ಲಿ ಎಲ್ಲರ ಪ್ರೀತಿಯನ್ನು ಬೆಳೆಸ್ಕೊಂಡಿದ್ದಾರೆ. ಅವರ ಕೆಲಸ ಹೇಗೆ ಮುಂದುವರಿಯಲಿ ಅಂತ ಹೇಳಿ ಅವರಿಗೆ ಅಭಿನಂದನೆ. ಹೇಳ್ತಾ ಅನೇಕರು ಇವತ್ತು ಸಾಧಕರು ಸನ್ಮಾನವನ್ನು ಸ್ವೀಕರಿಸಿದ್ದಾರೆ. ಒಂದು ಸಂಸ್ಥೆ ಜೀವನದಲ್ಲಿ ಮಾಧ್ಯಮದಲ್ಲಿ 30 ವರ್ಷಗಳ ಕಾಲ ಸೇವೆಯನ್ನು ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಮಾಜದಲ್ಲಿ ಏನು ನಡೀತಾ ಇದೆ ಅನ್ನುವಂತಹ ಜ್ಞಾನದ ಹಿನ್ನೆಲೆಯಲ್ಲಿ ನಾನು ನೋಡಿದಾಗ ಈ ಸಾಧಕರನ್ನು ಗುರುತಿಸಿ ಸನ್ಮಾನ ಮಾಡ್ತಕ್ಕಂಥ ಸಮಾರಂಭದಲ್ಲಿ ನಿಜವಾದ ಸಾಧಕರಿಗೆ ಸನ್ಮಾನ ಸಿಗ್ತಕ್ಕಂಥದ್ದು ಭಾಳ ಕಡಿಮೆ. ಸಮಯ ಸಾಧಕರು ಹೊಡ್ಕೊಂಡು ಹೋಗ್ತಕ್ಕಂಥದ್ದು ಇವತ್ತು ಜಾಸ್ತಿ ಆಗಿರ್ತಕ್ಕಂತಹ ಸಂದರ್ಭದಲ್ಲಿ ನಿಜವಾದ ಸಾಧಕರನ್ನು ಇವತ್ತು ನಮ್ಮ ಅಕ್ಷರಧಾಮ ಫೌಂಡೇಶನ್ನವರು ಗುರುತಿಸಿ ಅವರಿಗೆ ಗೌರವವನ್ನು ತೋರಿಸಿರ್ತಕ್ಕಂಥದ್ದು ನಿಜವಾಗಿಯೂ ಸಹಿತ ಇಲ್ಲಿ ಅರ್ಜಿ ಇಲ್ಲ, ಮರ್ಜಿ ಇಲ್ಲ. ಅರ್ಜಿ ಮರ್ಜಿಗಳಿಲ್ಲದೆ ನಿಜವಾದ ಸಾಧಕರನ್ನು ಮುಖ್ಯವಾಗಿರ್ತಕ್ಕಂಥ ಕೆಲಸವನ್ನು ನಮ್ಮ ಗೋವಿಂದರಾಜವರು ಮಾಡಿದ್ದಾರೆ. ಹಾಗಾಗಿ ಅವರಿಗೆ ನಾನು ಸನ್ಮಾನವನ್ನು ಸ್ವೀಕರಿಸಿದಂಥ ಎಲ್ಲರಿಗೂ ಸಹಿತ ಅಭಿನಂದನೆಗಳನ್ನು ಸಲ್ಲಿಸಿ ಈ ಥರ ಸನ್ಮಾನಗಳನ್ನು ಮಾಡಿದಾಗ ಇಲ್ಲಿ ಇಂಪ್ಲಿಮೆಂಟಿಂಗ್ ಅಪ್ಲಿಕೇಶನನ್ನು ಹಾಕಿರ್ತಕ್ಕಂಥದ್ದು. ಹಾಗಾಗಿ ಅದರ ಬಗ್ಗೆ ಚರ್ಚೆ ಇರೋದರಿಂದ, ಕನ್ನಡದ ಕೆಲಸಕ್ಕಾಗಿ ನಾನು ಹೋಗ್ತಾ ಇರೋದ್ರಿಂದ ತಮ್ಮೆಲ್ಲರ ಅನುಮತಿಯನ್ನು ಪಡೆದು ಹೋಗೋದಕ್ಕೆ ಅನುವು ಮಾಡಿಕೊಡ್ತೇನೆ ಅಂತ ನಂಬಿಕೆಯಿಂದ ಎಲ್ಲರಿಗೂ ಸಹಿತ ಮತ್ತೊಂದು ಶುಭಾಶಯಗಳನ್ನು ಹೇಳ್ತಾ ನಾನು ಮಾತನಾಡುತ್ತೀನಿ. ನಮಸ್ಕಾರ. ಆ ಪ್ರಶಸ್ತಿಗೆ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಪ್ರಶಸ್ತಿಯನ್ನು ಬಯಸಿದೆ. ಪ್ರತಿ ದಿನ 365 ದಿನಾನು ಕೆಲಸ ಮಾಡುವಂತ ಯಾರಾದರೂ ಇದ್ರೆ ಅದು ಹೆಣ್ಣು. ಸ್ವಾಮೀಜಿಯವರೇ, ಒಂದು ಸರ್ವೆ ಹೇಳುತ್ತೆ 68% ಗಂಡಂದಿರು ಹೆಣ್ಣು ಮಗಳನ್ನು ಒಡೆದ್ರೆ ಮಾತ್ರನೇ ಸಂಸಾರ ಚೆನ್ನಾಗಿರುತ್ತೆ ಅನ್ನೋ 10% ಗಂಡು ಮಕ್ಕಳು ಪ್ರತಿದಿನ ಅವ್ರ ಹೆಂಡತಿಯರನ್ನ ಹೊಡಿತಾರೆ. ಪ್ರತಿ ವರ್ಷ 52 ಲಕ್ಷ ಹೇಳ್ತಾರೆ. ಪ್ರತಿದಿನ 100ಕ್ಕೂ ಹೆಚ್ಚು ಅತ್ಯಾಚಾರಗಳಾಗ್ತಾ ಇದ್ದಾವೆ. ಪ್ರತಿದಿನ 7,000 ಸೈಬರ್ ಕ್ರೈಮ್. ಇವತ್ತು ಮೊಬೈಲ್ ಮೇಲೆ ಕ್ರೈಮ್ ಜಾಸ್ತಿ. ಇವತ್ತು 7,000
ಮಹಿಳಾ ಆಯೋಗದ ಅಧ್ಯಕ್ಷೆ ಒಬ್ಬಳೇ ಹೋರಾಟ ಮಾಡೋಕ್ಕೆ ಸಾಧ್ಯ ಇಲ್ಲ. ಇವತ್ತು ಇಡೀ ಸಮಾಜ ಅವಳ ಪರವಾಗಿ ನಿಂತ್ಕೊಂಡು ಅವಳ ಪರವಾಗಿ ಹೋರಾಟ ಮಾಡಿದ್ರೆ ಮಾತ್ರ ಆ ಹೆಣ್ಣು ಸುರಕ್ಷಿತವಾಗಿ ಸುಖವಾಗಿ ಅಭಿವೃದ್ಧಿ ಸಾಧ್ಯ ಅಂತ ಈ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಗಂಡು ಮಕ್ಕಳು ಚಪ್ಪಾಳೆ ಕಟ್ಟಕ್ಕೆ ಮುಂದೆ ಇರೋರು ಯಾರೂ ಕೈ ತಗ್ತಾ ಇಲ್ಲ. ಯಾಕೆ? ಹೆಣ್ಣು ಅಂತ ಅಂದರೆ ನನ್ನ 3 ಜನ ಅಣ್ಣ ತಂದಿದ್ದೀರ ಮುಂದೆಗಡೆ. ಹೆಣ್ಣು ಅಂದರೆ ನಾನು ಅಂದರೆ ನಾನಲ್ಲ, ನನ್ನ ಜೊತೆ ನನ್ನ ತಂದೆಯವರು ಇದ್ದಾರೆ, ನನ್ನ ಮನೆಯವರು ಇದ್ದಾರೆ, ನನ್ನ ಸ್ನೇಹಿತರಿದ್ದಾರೆ, ನನ್ನ ಮಕ್ಕಳಿದ್ದಾರೆ. ನಾನು ಮಾರನಹಳ್ಳಿ ಅಂತ ಒಂದು ಹಳ್ಳಿಯಲ್ಲಿ ಹುಟ್ಟಿದ ಮಗಳು. ಇಲ್ಲೇ ಇದೆ ಮಾರೇನಹಳ್ಳಿ, ಹೊಸಹಳ್ಳಿ, ಅತ್ತಿಗುಪ್ಪೆ, ತಿಮ್ಮೇನಹಳ್ಳಿ, ವಿಜಯನಗರದಲ್ಲಿರೋ ಮಾರೇನಹಳ್ಳಿ. ತುಂಬ ದೂರದ ಹಳ್ಳಿಗೂ ಹೋಗೋದು ಬೇಡ. ಅವತ್ತಿನ ಕಾಲಕ್ಕೆ ಹೆಣ್ಣುಮಗಳು ಋತುಮತಿ ಆದಮೇಲೆ 12 ವರ್ಷಕ್ಕೆ ನಾವು ಮೆಚ್ಯೂರ್ ಆಗ್ತಿದ್ವಿ. ನಂತರ ಒಂದು 2-3 ವರ್ಷ 10ನೇ ಕ್ಲಾಸ್ ಮುಗಿಯೋ ಅಷ್ಟರಲ್ಲಿ ಗಂಡ ಒಂದು ವರ ನೋಡಿ ಮದುವೆ ಮಾಡಬೇಕು. ಇಡೀ ನಮ್ಮ ಊರಲ್ಲಿ ನನ್ನ ಎಲ್ಲ ಗೆಳತಿಯರಿಗೂ ಮದುವೆ ಮಾಡಿಬಿಟ್ಟಿದ್ರು. ನನ್ನ ತಂದೆ ನಮ್ಮ ಅಮ್ಮನಿಗೆ ಹೇಳೋರು. ನಮ್ಮ ತಾಯಿ ಹೆಸರು ಅಮ್ಮಯ್ಯ, ನಮ್ಮ ತಂದೆ ಹೆಸರು ಕೃಷ್ಣಪ್ಪ. ಅಮ್ಮಯ್ಯ, ನಾನು ನನ್ನ ಮಗಳಿಗೆ ಮದುವೆ ಮಾಡಲ್ಲ, ಅವಳನ್ನು ಚೆನ್ನಾಗಿ ಓದ್ತೀನಿ ಅಂತ ಅಲ್ಲಿವರೆಗೂ ಓದಿಸ್ತೀನಿ ನಾನು. ಅವಳು ಯಾರ ಹತ್ರನೂ ಕೈ ಚಾಚಿ ದುಡ್ಡು ಬೇಡಬಾರ್ದು, ಅವಳ ಕಾಲ ಮೇಲೆ ಅವಳು ನಿಂತ್ಕೋಬೇಕು ಅಂತ ನಮ್ಮ ತಾಯಿ ಹೇಳಿದಾಗ ನಮ್ಮ ತಾಯಿ ಹೇಳ್ತಾರೆ, ಯಾವ್ದಾದ್ರು ಒಂದು ಶ್ರೀಮಂತನ ಮನೆ ಕೊಟ್ಬಿಡೋಣ, ಸುಮ್ಮನೆ ಇರೋ, ಬೇಕಾದಂಗೆ ಇರುತ್ತೆ. ಬಟ್ ನಮ್ಮ ತಂದೆ ಹೇಳಿದ್ರು ಬೇಕಾದಂಗೆ ಇರ್ಬೋದು, ಆದರೆ ಅವರು ನನ್ನ ಮಗಳ ಹೆಸರಿಗೆ ಏನು ಆಸ್ತಿ ಬರೆಯೋದಿಲ್ಲ, ನನ್ನ ಮಗಳು ಅವಳ ಗಂಡನ ಹತ್ರನೂ ಕೈ ಚಾಚಿ ಬೇಡಬಾರ್ದು ಅಂತ ಹೇಳಿ ನನ್ನಪ್ಪ ನನ್ನನ್ನು ಓದಿಸಿದ್ರು. ಕಬ್ಬಾಳ ಹೊಡಿತಾ ಇದ್ದೀನಿ. ಯಾಕೆಂದರೆ ನಾನು ಅಂತ ಒಂದು ಹೆಣ್ಣು ಮಗಳು ಹೇಳಿದಾಗ ಅದು ನೀವೆಲ್ಲ ಸೇರಿ ನನ್ನ ಮನೆಯವರು ಡಾಕ್ಟ್ರು, ನನ್ನ ಮನೆಯವರು ನನಗೆ ಪ್ರೋತ್ಸಾಹ ಕೊಡದೆ ಹೋದರೆ, ಪ್ರತಿದಿನ ನನಗೆ ಹಿಂಸೆ ಕೊಟ್ಟರೆ, ನಾಗಲಕ್ಷ್ಮಿ ಹೀಗೆ ಬಂದು ಮಾತಾಡೋಕ್ಕೂ ಸಾಧ್ಯ ಇಲ್ಲ. ಇಲ್ಲ ಬೇರೆ ಬರಬೇಕು, ಇಲ್ಲ ಬೇರೆ ರೀತಿಯಲ್ಲಿ ಹೋಗಬೇಕು. 2 ಗಂಡು ಮಕ್ಕಳು, ಅವ್ರ ಜೊತೆಯಲ್ಲಿ 4 ಕೋಟಿ ಗಂಡು ಮಕ್ಕಳು ಸಹ ಈ ರಾಜ್ಯದ ಎಲ್ಲರೂ ನನ್ನನ್ನು ಆಶೀರ್ವಾದ ಮಾಡ್ತಾರೆ, ನನ್ನ ಜೊತೆ ನಿಂತಿದ್ದಾರೆ. ಇಷ್ಟೊಂದು ಪ್ರೀತಿ, ಅಬ್ಬಬ್ಬಬ್ಬಬ್ಬಬ್ಬಬ್ಬ. ಈ ಥರ ಎಲ್ಲ ಹೆಣ್ಮಕ್ಳಿಗೂ ಸಿಕ್ಕಾಗ ಮಾತ್ರನೇ ಈ ಸೇವಾ ಸಿಂಧೂರ ಅನ್ನೋ ಪ್ರಶಸ್ತಿಗೆ ಒಂದು ಬೆಲೆ. ಇವತ್ತು ವೇದಿಕೆ ಮೇಲೆ ಎಷ್ಟೊಂದು ಹೆಣ್ಮಕ್ಳು ಡಾನ್ಸ್ ಮಾಡಿದ್ರು, ಭರತನಾಟ್ಯ ಮಾಡಿದ್ರು, ತಂಬೂರಿ ಮೀಟಿದವ ಬಾಬಾ ದಾಟಿದವ, ಪುರಂದರದಾಸರ ಕೀರ್ತನೆ. ವಾ ವಾ ವಾ. ಸುಮಿತ್ರಾ ಮೇಡಮ್, ನಿಮ್ಮ ಹಾಡು ಪ್ರತಿದಿನ ಬೆಳಗ್ಗೆ ದೇವಸ್ಥಾನದಲ್ಲಿ ಹಾಡಾಕೋರು. ನೋಡು ನಗು ನಗುತ್ತಾ ಚಾಮುಂಡಿ ನಿಂತ್ಯಳು, ತಾಯಿ ಹೃದಯ ತಂದ ಗುಂಡು ಮಮತೆಯಿಂದ ಬಾಯಿಲಿ ಓ ಕಂದ ಇಳಿದಿಹಳು, ಕೈ ಬೀಸಿ ಬಳಿಗೆ ನಮ್ಮ ಕರೆದಿಹಳು. ನಾವು ಮಕ್ಕಳಿದ್ದಾಗ ನಿಜವಾಗ್ಲೂ ಎಷ್ಟು ಪೂಜೆ ಮಾಡಿ ನಂಗೆ ಗೊತ್ತೇ ಇಲ್ಲ. ಅಂಥವ್ರ ಜೊತೆ ನಾನು ಇವತ್ತು ಕೂತ್ಕೋತೀನಿ, ಆ ತಾಯಿ ಜೊತೆ ಸನ್ಮಾನ ಪಡ್ಕೋತೀನಿ. ನಾವೆಲ್ಲ ಹಳ್ಳಿ ಮಕ್ಕಳು, ಎಂಥದ್ದು ಸಾಧ್ಯ ಇದೆ ಅಂತ ನಾವು ತೋರಿಸ್ಬಲ್ವಿ. ಸೊ ಎಲ್ಲ ನೃತ್ಯ ಮಾಡಿದಂಥ ನನ್ನೆಲ್ಲ ಮಕ್ಕಳಿಗೂ ಆ ತಾಯಿ ಆಶೀರ್ವಾದ ಇರಲಿ. ಆ ವೀರಗಾಸೆ ಕಲಾವಿದರು ಮತ್ತು ಡೋಲ್ ಹೊಡೆದಂಥ ಕಲಾವಿದರು ಆಚೆ ಕಡೆ ಪ್ರತಿಯೊಬ್ಬರನ್ನ ನಗ್ನಗ್ತಾ ಕರ್ಕೊಂಡು ಬರ್ತಾ ಇದ್ದಂಥ ನಮ್ಮ ಕರ್ನಾಟಕದ ಈ ಮಣ್ಣಿನ ಸಾಂಸ್ಕೃತಿಕ ರಾಯಭಾರಿಗಳಿಗೂ ಸಹ ನನ್ನೆಲ್ಲ ಆಶೀರ್ವಾದ ಹಾರೈಕೆ ನೀಡ್ತಾ ನನ್ನ ಕರೆದಂಥ ಸರ್, ನಿಮ್ಮ ಜೊತೆ ಸದಾ ಇರ್ತೀನಿ ಸರ್, ನಿಮ್ಮ ಜೊತೆ ಯಾವಾಗಲೂ ಇರ್ತೀನಿ ಸರ್. ನನಗೆ ಕರೆದಂಥ ಎಲ್ಲರಿಗೂ ಅಭಾರಿ ತಮಗೆ. ನಮ್ಮ ಸೋಮಶೇಖರ್ ಸರ್ ನಾನು ಬಂದ ತಕ್ಷಣ ಹೇಳಿದ್ರು, ಏನವಾ ನೀನು ಭಾರಿ ಡೈನಾಮಿಕ್ ನಾಗಲಕ್ಷ್ಮಿ ಅಂತ. ಸರ್, ನಾವು ಹೆಣ್ಮಕ್ಳು ಹೆಂಗೆ ಅಂದರೆ ಹುಲ್ ಗರಿ ಇದ್ದಂಗೆ ತುಳಿತಾ ಇರ್ತಾರೆ. ನೀವು ಎತ್ತರೆ ಸಾಕು ತುಳಿಯೋದು, ಬಟ್ ಆ ಗರಿಕೆ ಹುಲ್ಲು ನೀವು ಎಷ್ಟು ತುಳಿದ್ರು ಅದು ಮತ್ತೆ ಚಿಗುರುತ್ತೆ ಸರ್. ಇದೆಲ್ಲ ಹೆಣ್ಮಕ್ಳಿಗೂ, ಯಾಕೆಂದರೆ ಪ್ರತಿಯೊಂದು ಹೆಣ್ಣಿಗೂ ಅವಮಾನ ಪ್ರತಿ ಹಂತದಲ್ಲೂ ಇರುತ್ತಪ್ಪ, ಪ್ರತಿಯೊಂದು ಚಾಲೆಂಜ್ ಇರುತ್ತೆ. ಆದರೆ ಎಲ್ರಿಗೂ ಹೇಳಕ್ಕೆ ಇಷ್ಟಪಡ್ತೇನೆ, ಆ ಅವಮಾನ ಆ ಎಲ್ಲವನ್ನ ಗಂಟು ಮೂಟೆ ಕಟ್ಟಿ ಮೆಟ್ಲಾಗಿ ಮಾಡಿಕೊಂಡು ಮೇಲೆ ಹತ್ತದ
ಯಶಸ್ಸು. ಸೊ ಮುಂದಿಟ್ಟ ಹೆಜ್ಜೆನ ಹಿಂದೆ ತೆಗಿಬಾರ್ದು. ಯಶಸ್ಸಿನಂತ ಪ್ರತಿಯೊಂದು ಹೆಣ್ಣು ಮಗಳು, ಈ ನಾಡಿನ ಹೆಣ್ಣು ಮಗಳು ಮುಂದೆ ಹೋಗಬೇಕು ಅಂತ ಹಾರೈಸ್ತಾ ನಾನು 2 ಮಾತುಗಳನ್ನು ಮುಗಿಸ್ತೀನಿ.